ಸುಪ್ರೀಂ ಕೋರ್ಟ್ ಕದ ತಟ್ಟಬಹುದಾ? ಹಾಗಾದ್ರೆ ಅವರ ಪರವಾಗಿ ಬಂದಿದ್ರೆ ಬೇರೆ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಅವರಿಗೆ ಹಿನ್ನಡೆ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾ ಸಂಕಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರಿಗೆ ನ್ಯಾಯಾಂಗದಲ್ಲಿ ಹಿನ್ನಡೆಯಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಿಂದ ಈಗ ತೀರ್ಪನ್ನ ಕಾಯ್ದಿರಿಸಿತ್ತು. ಆ ತೀರ್ಪು ಈಗ ಹೊರ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ನಿಜಕ್ಕೂ ಮಠ ಮಧ್ಯಾಹ್ನ ಮಂಗಳವಾರ ಇವತ್ತು ಸಿದ್ದರಾಮಯ್ಯನವರಿಗೆ ಇದು ಶುಭ ಮಂಗಳವಾರ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಕರಾಳ ಮಂಗಳವಾರ ಆಗಿದೆ. ಕಾನೂನು ಹೋರಾಟದಲ್ಲಿ ಸಿಎಂಗೆ ಹಿನ್ನಡೆಯಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅಂತಹ ಪ್ರಭಾವಿ ವಕೀಲರೇ ಅವರ ಪರವಾಗಿ ವಾದವನ್ನ ಮಂಡಿಸಿದ್ರು. ಇನ್ನು 3 ಜನ ದೂರುದಾರರ ಪರವಾಗಿ ಬೇರೆ ಬೇರೆ ವಕೀಲರು ವಾದವನ್ನ ಮಂಡಿಸಿದ್ರು. ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದವನ್ನ ಮಂಡಿಸಿದ್ರು. ಒಟ್ಟಿನಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ಅನುಮತಿ ಏನು ಕೊಟ್ಟಿದ್ರಲ್ಲ ರಾಜ್ಯಪಾಲರಿಗೆ, ಇಲ್ಲಿ ರಾಜ್ಯಪಾಲರ ಒಂದು ವಾದವೇ ಈಗ ಕೋರ್ಟ್ ಎತ್ತಿ ಹಿಡಿದಿದೆ ಮೇಲ್ನೋಟಕ್ಕೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸರ್, ಈಗ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಅನ್ನುವಂತಹ ಅಂಶ ಈಗ ಕೋರ್ಟ್ ಕಲಾಪ ಇನ್ನೇನು ಈಗಷ್ಟೇ ಪ್ರಾರಂಭ ಆಗಿದ್ದು. ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಅಲ್ಲಿ ಭಾಗಿಯಾಗಿದ್ರು. ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಿದಂಥವ್ರು. ಈಗ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಅಂತ ಗೊತ್ತಾಗ್ತಾ ಇದೆ. ಈಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಇಷ್ಟು ದಿವಸ ನಾವೊಂದು ಊಹೆ ಮಾಡ್ಕೊಂಡು ಮಾತಾಡ್ತಾ ಇದ್ದು, ಸಿದ್ದರಾಮಯ್ಯನವ್ರ ಪರವಾಗಿ ಬಂದ್ರೆ ಹೇಗೆ, ಸಿದ್ದರಾಮಯ್ಯನವರು ವಿರುದ್ಧವಾಗಿ ತೀರ್ಪು ಬಂದ್ರೆ ಹೇಗೆ ಅಂತ. ಈಗ ಸಿದ್ದರಾಮಯ್ಯನವರಿಗೆ ಈಗ ಹಿನ್ನಡೆ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲ, ಅದು ವರ್ಡಿಕ್ಟು ಈಗ ಸಿಂಗಲ್ ಜಡ್ಜ್ ಆರ್ಡರ್ ಇಟ್ ಈಸ್. ಈಗ ಇನ್ನೂ ಒಂದು ಕೂಡ ಇದು ಬಿಫೋರ್ ಗೋಯಿಂಗ್ ಟು ದ ಸುಪ್ರೀಂ ಕೋರ್ಟ್ ಆಲ್ಸೋ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್, ಈಗ ನನಗೆ ಗೊತ್ತಿರತಕ್ಕಂತ ಒಂದು ಇದ್ರ ಪ್ರಕಾರ ಇದು ಹೈಕೋರ್ಟಿನ ಏಕಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ಒಂದು ಆದೇಶ, ತೀರ್ಪು, ಫೈನಲ್ ವರ್ಡಿಕ್ಟ್ ಆಫ್ ದಿ ಸಿಂಗಲ್ ಜಡ್ಜ್ ಆರ್ಡರ್. ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಇದು ಅಪೀಲ್ ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಬಹುಶಃ ಈಗ ಅಪೀಲು ಇಟ್ ಲೈಸ್ ಇನ್ ದಿ ಸೇಮ್ ಹೈಕೋರ್ಟ್ ಡಿವಿಷನ್ ಬೆಂಚ್. ದ್ವಿಸದಸ್ಯ ಪೀಠಕ್ಕೆ ಈಗ ಇಲ್ಲ, ಇನ್ನು ಹೈಕೋರ್ಟ್ಗೆ ನೀವು ಸುಪ್ರೀಂ ಕೋರ್ಟ್ಗಿಂತ ಹೋಗೋಕೆ ಮುಂಚೆ ಈ ಪ್ರಕರಣ ಈಗ ವಿಭಾಗೀಯ ಪೀಠಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು. ವಿಭಾಗೀಯ ಪೀಠಕ್ಕೆ ಅಪೀಲ್ ಮಾಡ್ಕೋಬೇಕಾದ್ರೆ ಹೈಕೋರ್ಟ್ ಅಲ್ಲೇ ಸೇಮ್ ಇದು ಸಿಂಗಲ್ ಜಡ್ಜ್ ಆರ್ಡರ್. ಇದು ಸಿಂಗಲ್ ಜಡ್ಜ್ ಆರ್ಡರ್ ಈ ರೀತಿ ಆದ್ಮೇಲೆ ಸಿಂಗಲ್ ಜಡ್ಜ್ ಆರ್ಡರ್ ನೀವು ಪ್ರಶ್ನೆ ಮಾಡಿ ಡಿವಿಷನ್ ಬೆಂಚ್ಗೆ ಅಪೀಲ್ ಹಾಕಬಹುದು. ಒಂದು ಅಪೀಲಿಂಗ್ ಸ್ಟೇಜ್ ಇಲ್ಲೇ ಇರಬಹುದು ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಹಾಗೆ ರಿಟ್ ಪಿಟಿಷನ್, ಇದು ರಿಟ್ ಪಿಟಿಷನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಿಟ್ ಅಪೀಲ್ ಅಂತಕ್ಕಂಥದ್ದು ಬಂದಾಗ ರಿಟ್ ಅಪೀಲು ಬಹುಶಃ ಈಗ ಸಿದ್ದರಾಮಯ್ಯನವರು ಇದು ಡಿವಿಷನ್ ಬೆಂಚ್ಗೆ ಅಪೀಲ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಉಂಟು ಅನ್ನೋದು. ಬಟ್ ವಾಟ್ ಎವರ್ ಇಟ್ ಈಸ್, ಈಗ ಲಾ ಆಫ್ ದ ಲ್ಯಾಂಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಲಾ ಆಫ್ ದ ಲ್ಯಾಂಡ್ ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರು ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಇಟ್ ಈಸ್ ವ್ಯಾಲಿಡ್.